ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ಭೀಮಶಂಕರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ 7ನೆಯ ಜ್ಯೋತಿರ್ಲಿಂಗವಾದ ವಿಶ್ವೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವೇಶ್ವರ ಜ್ಯೋತಿರ್ಲಿಂಗವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಈ ಜ್ಯೋತಿರ್ಲಿಂಗ ಇರುವ ಕ್ಷೇತ್ರವನ್ನು ಕಾಶಿ ಎಂದು ಕರೆಯಲಾಗುತ್ತದೆ. ಕಾಶಿಯು ಸೃಷ್ಟಿಕಾಲದಲ್ಲಿ ಮೊದಲು ನಿರ್ಮಿಸಲ್ಪಟ್ಟ ನಗರವಾಗಿದೆ. ಆದಿಯು ಚಿದಂಬರನು ಅನಂತನೂ ಆದ ಪರಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಲು ತನ್ನ ಆತ್ಮಗುಣ ಸ್ವರೂಪವನ್ನು ಸೃಜಿಸಿದನು. ನಂತರ ಇದುವೇ ಸ್ತ್ರೀ ಮತ್ತು ಪುರುಷ ರೂಪಗಳಾಗಿ ವಿಭಜನೆಗೊಂಡು ಶಿವ ಮತ್ತು ಶಕ್ತಿ ಎಂದು ಹೆಸರಾಯಿತು. ಶಿವ ಶಕ್ತಿಯರು ಮಾಯೆಯಿಂದ ಪ್ರಕೃತಿ ಮತ್ತು ಪುರುಷರನ್ನು ನಿರ್ಮಿಸಿದ್ದರು. ಪ್ರಕೃತಿ ಪುರುಷರು ತಮ್ಮ ಮೂಲವನ್ನು ತಿಳಿಯದೆ ಕಂಗೆಟ್ಟಾಗ, ಪ್ರಕೃತಿ ಪುರುಷರೇ, ಈಗ ನೀವು ತಪಸ್ಸನ್ನು ಮಾಡಿರಿ, ಅದರಿಂದ ಶ್ರೇಷ್ಠವಾದ ಸೃಷ್ಟಿಯಾಗುವುದು ಎಂಬ ಪರಮಾತ್ಮನ ಅಶರೀರವಾಣಿಯು ಕೇಳಿಸಿತು. ಆಗ ಪ್ರಕೃತಿ ಪುರುಷರು, ಸ್ವಾಮಿಯೇ, ತಪಸ್ಸು ಮಾಡಲು ಸ್ಥಳವೇ ಇಲ್ಲವಲ್ಲ, ನಾವು ತಪಸ್ಸನ್ನು ಎಲ್ಲಿ ಮಾಡಬೇಕು ಎಂದು ಆಜ್ಞಾಪಿಸು ಎಂದಾಗ, ಪರಮಾತ್ಮನು ತನ್ನ ತೇಜಸ್ಸಿನಿಂದ ಸಮಸ್ತ ವಸ್ತುಗಳಿಂದ ತುಂಬಿದ ಸುಂದರ ಪಟ್ಟಣವನ್ನು ನಿರ್ಮಿಸಿದನು. ಬ್ರಹ್ಮನು ಬ್ರಹ್ಮಾಂಡದಲ್ಲಿ 14 ಲೋಕಗಳನ್ನು ಆಶ್ಚರ್ಯಕರ ಸೃಷ್ಟಿಯನ್ನು ಮಾಡಿದ ಮೇಲೆ ಪರಮಾತ್ಮನು ಈ ಪಟ್ಟಣದಲ್ಲಿ ತಾನೇ ಅವಿಮುಕ್ತ ಎಂಬ ಲಿಂಗವನ್ನು ಸ್ಥಾಪಿಸಿ ತನ್ನ ತ್ರಿಶೂಲದ ತುದಿಯಿಂದ ಕಾಶಿ ಕ್ಷೇತ್ರವನ್ನು ಇಳಿಸಿ ಭೂಮಿಯ ಮೇಲೆ ಇಟ್ಟನು. ಈ ಕಾಶಿ ಪಟ್ಟಣವು ಬ್ರಹ್ಮನ ದಿನಾಂತ್ಯದಲ್ಲಿ ಆಗುವ ಪ್ರಳಯದಲ್ಲಿಯೂ ನಾಶವಾಗುವುದಿಲ್ಲ. ಆಗ ಶಿವನು ಈ ಪಟ್ಟಣವನ್ನು ತ್ರಿಶೂಲದ ತುದಿಯಲ್ಲಿ ಧರಿಸುವನು. ಮತ್ತೆ ಬ್ರಹ್ಮನ ಸೃಷ್ಟಿಯಲ್ಲಿ ಕೃತಯುಗದ ಪ್ರಾರಂಭದಲ್ಲಿ ಭೂಮಿಯಲ್ಲಿ ಸ್ಥಾಪಿಸುವನು ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಕರ್ಮಗಳನ್ನು ಕೃಶ ಮಾಡುವುದು ಅಂದರೆ ಕರ್ಮಗಳನ್ನು ಕರಗಿಸುವುದರಿಂದ ಈ ಸ್ಥಳಕ್ಕೆ ಕಾಶಿ ಎಂಬ ಹೆಸರು ಬಂದಿದೆ. ಸೃಷ್ಟಿಕಾಲದಲ್ಲಿ ವಿಷ್ಣುವಿನ ಕಿವಿಯಿಂದ ಒಂದು ಮಣಿಯು ಕಾಶಿ ಕ್ಷೇತ್ರದಲ್ಲಿ ಬಿದ್ದು ಹೋಯಿತು. ಆ ತೀರ್ಥಕ್ಕೆ ಮಣಿಕರ್ಣಿಕ ಎಂಬ ಹೆಸರು ಬಂದಿದೆ. ಕಾಶಿಯಲ್ಲಿ ಯಾವಾಗಲೂ ಅವಿಮುಕ್ತೇಶ್ವರ ಲಿಂಗ ಇರುವುದು. ಈ ಲಿಂಗವು ಲೋಕದಲ್ಲಿ ಮಹಾಪಾಪ ಮಾಡಿದವರಿಗೂ ಮುಕ್ತಿಯನ್ನು ಕೊಡುವುದು. ಈ ಕ್ಷೇತ್ರದಲ್ಲಿ ಭಕ್ತರು ಪ್ರತಿಷ್ಠೆ ಮಾಡಿದ ಅನೇಕ ಲಿಂಗಗಳಿರುವವು. ಅವೆಲ್ಲವೂ ಸಮಸ್ತ ಇಷ್ಟಾರ್ಥಗಳನ್ನು ಮೋಕ್ಷವನ್ನು ಕೊಡುವಂಥದ್ದಾಗಿವೆ. ಯಾರಿಗೆ ಯಾವ ಕ್ಷೇತ್ರದಲ್ಲಿಯೂ ಸದ್ಗತಿ ದೊರೆಯುವುದಿಲ್ಲವೋ ಅವರಿಗೆ ಈ ವಾರಣಾಸಿ ಪಟ್ಟಣವೇ ಸದ್ಗತಿಯನ್ನು ಕೊಡುತ್ತದೆ. ಈ ಕ್ಷೇತ್ರವು ಯಾವಾಗಲೂ ಶಿವನಿಗೆ ಪ್ರೀತಿಪಾತ್ರವಾಗಿ ಭುಕ್ತಿ ಮುಕ್ತಿ ರೂಪವಾದ ಫಲಗಳನ್ನು ಕೊಡುವಂಥದ್ದಾಗಿದೆ. ಕಾಶಿ ಕ್ಷೇತ್ರವು ಸಕಲ ಪ್ರಾಣಿಗಳಿಗೂ ಮೋಕ್ಷದಾಯಕವಾಗಿದೆ. ಶಿವನಿಗೆ ವಾರಣಾಸಿಯಲ್ಲಿ ವಾಸವಾಗಿರುವುದೇ ಇಷ್ಟವಾಗಿದೆ. ಯಾರೇ ಆದರೂ ಕಾಶಿ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಮೋಕ್ಷವನ್ನು ಪಡೆಯುತ್ತಾರೆ. ಸ್ವೇದಜ, ಅಂಡಜ, ಉದ್ಭಿಜ, ಜರಾಯುಜ ಎಂಬ 4 ವಿಧವಾದ ಪ್ರಾಣಿಗಳೂ ಇಲ್ಲಿ ಮರಣ ಹೊಂದಿದರೆ ಮೋಕ್ಷ ಹೊಂದುವುವು. ಪಾಪಿಗಳು ಅಲ್ಲಿ ಮೃತರಾದರೆ ಅನೇಕ ಜನ್ಮಗಳನ್ನು ಪಡೆದು ಪಾಪ ಫಲಗಳ ದುಃಖ ಯಾತನೆಗಳನ್ನು ಅನುಭವಿಸಿದ ಮೇಲೆ ಮೋಕ್ಷವನ್ನು ಹೊಂದುವರು. ಕಾಶಿಯಲ್ಲಿ ಸರ್ವಕರ್ಮಗಳ ಫಲ ನಾಶವಾಗುತ್ತದೆ. ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದವರ ಸಂಚಿತ ಆಗಾಮಿ ಪಾಪಗಳು ಕೂಡಲೇ ನಾಶವಾಗುವು. ವೇದಗಳಲ್ಲಿ ಉಪನಿಷತ್ತು ಹೇಗೆ ಮುಖ್ಯವೋ ಹಾಗೆ ಭೂಮಿಯಲ್ಲಿರುವ ತೀರ್ಥಕ್ಷೇತ್ರಗಳಲ್ಲಿ ಕಾಶಿ ಕ್ಷೇತ್ರವೇ ಪ್ರಮುಖವಾದದ್ದು. ಇಲ್ಲಿ ಮಾನವರು ಯಾವ ಯಾವ ಫಲಗಳನ್ನು ಉದ್ದೇಶಿಸಿ ತಪಸ್ಸು ಮಾಡುವರೋ ಅವರಿಗೆ ಅದೇ ಫಲವು ಲಭಿಸುತ್ತದೆ. ಅವರಿಗೆ ಇಷ್ಟವಾದ ಸ್ಥಾನವನ್ನು, ಕೊನೆಯಲ್ಲಿ ಪರಮಾತ್ಮನ ಸಾಯುಜ್ಯ ಮುಕ್ತಿಯನ್ನೂ ಪಡೆಯುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.